ಬಸ್ ಹೆಣ್ಮಗ್ಳು ಅವಳೆ ಅಂತವ ಯೋಟೋತಾಯ್ತು ಯಾವತ್ತಿಂದು ಇವತ್ತೇ ಹೋಗ್ಬೇಕಾ ಅಯ್ಯೋ ದೇವ್ರೇ ಒಂದೊಂದಪ್ಪ ಅನ್ನಿಸ್ತದೆ ಅವಳಿದ್ದು ತಾನೇ ಮಾಡೋದು ಏನಿತ್ತು ಅಂತ ಆದ್ರೂ ಅವ್ವನೋ ಇಲ್ಲ ಗಂಡನೋ ಯಾರ ಪಕ್ಕದಾಗಿರ್ಬೇಕು ಸಮಾಧಾನ ಮಾಡಕ್ಕಾರು ಇರಬೇಕು ಅಯ್ಯೋ ದೇವ್ರೆ ನನಗೆ ಗೊತ್ತು ಏಟ್ ಭಯ ಆಯ್ತಾ ಅದೇ ಒಬ್ಳೆ ರೂಮಲ್ಲಿ ಕುತ್ಕೊಂಡು ಅಂತ ನಮ್ಮ ಪುಟ್ಟಿ ಬೇರೆ ಇನ್ನೂ ಬರಲಿಲ್ಲವ ಸತ್ತಾಯ್ತು ಅಕ್ಕ ಅಕ್ಕ ಕರೆದು ಬಂದಿನಿ ಕಡೆ ಅಕ್ಕ ಮಾದೇವಕ್ಕ ಬೀಗ ಹಾಕೊಂಡು ಬತ್ತಳಂತೆ ಒಂದು ಗಳಿಗೆ ಇರವ ಬಂದ್ಬಿಡ್ತೀನಿ ಬೀಗ ಹಾಕೊಂಡು ನೀನು ಹೋಗು ಅವ್ಳಿಗೆ ಏನು ಬೇಕು ಕೇಳ್ತಾ ಇರು ಬಂದ್ಬಿಡ್ತೀನಿ ಅಂದ್ಲು ಕಡೆ ಅಕ್ಕ ಅವಂಗೂ ಎಲ್ಲಿ ಕಳ್ಸಿದ್ದೀನಿ ಅವನು ಎಲ್ಲ ಬರ್ತಾ ಇರಬೇಕು ಸಮಾಧಾನ ಮಾಡ್ಕಳೆ ಅಕ್ಕ ಅಕ್ಕ ಇವಾಗ ಹೆಂಗದ ನೋವು ಸ್ವಲ್ಪ ಪರವಾಗಿಲ್ವಾ ಇಲ್ಲ ಜಾಸ್ತಿ ಆಯ್ತಾ ಅದ ಏನೇ ಅಕ್ಕ ಹೆಂಗಾಯ್ತೈತೆ ಅಯ್ಯೋ ನಿನ್ನ ಮಕ್ಕ ನೋಡೋಕ್ಕಾಯ್ತಾ ಇಲ್ಲವ ನನಗೆ ಅಯ್ಯೋ ಇಲ್ಲ ಕಣವ ಪುಟ್ಟಿ ಯಾಕೋ ಒತ್ತು ಹೊಂಟಂಗೆ ನೋವು ಉಸಿ ಜಾಸ್ತಿನೇ ಆಯ್ತೈತೆ ಕಣವ ಅಯ್ಯೋ ಬಿಟ್ಟು ಬತ್ತತ್ತೆ ಒಂದೇ ಸತಿನೂ ಬರೋಕ್ಕಿಲ್ಲ ಒಂಥರ ಜೀವವ ಹಿಂಗೆ ಅದ್ಮಿಟ್ಟು ಬಿಟ್ಟಂಗೆ ಆಯ್ತಾಯ್ತು ಹೋಗತ್ತಾಗಿ ತಡಿಯೋಕ್ಕಾಯ್ತಾ ಇಲ್ಲ ಕಣವ ಅಯ್ಯೋ ದೇವ್ರೆ ನನಗಂತೂ ಎಷ್ಟೊತ್ತಿಗೆ ಎರ್ಗಾಯ್ತದು ಅನ್ನಿಸ್ತಾ ಇದೆ ವಾ ತಡಿಯೋಕ್ಕಾಯ್ತಾ ಇಲ್ಲ ಕಣವ ಪುಟ್ಟಿ ಓಸಿ ಬಿರ್ನು ಕರಿಯೋದಲ್ವ ಮಾದೇಬೇಕನ್ನ ಬೇಗ ಬಾ ಅಂತವ ಹೇಳಿದೀನಿ ಕಣೆ ಅಕ್ಕ ಬಿರ್ನು ಬಾರೆ ಅಕ್ಕ ಒತ್ತಾರಿಂದ ಹಿಂಗೆ ನೋವು ಅಂತ ಒದ್ದಾಡ್ತಾವಳೆ ಹೊಸಿ ಬಿರ್ನು ಬಾ ಅಂತ ಹೇಳಿವ್ನಿ ಬತ್ತೀನಿ ನಿನ್ನ ಮುಂದೆ ನಡೆಯುವ ನಾನು ಬಂದೆ ಬಿಟ್ಟೆ ಬೇಗ ಹಾಕ ಬತ್ತೀನಿ ನಡಿ ಅಂದ್ಲು ಬತ್ತಳೆ ಕಣೆ ಅಕ್ಕ ಹೊಸಿ ಬಿಸಿನೀರು ಇಡಕ್ಕೆ ಕೇಳಿದ್ಲು ಬಿಸಿನೀರು ಇಟ್ಬಿಟ್ಟೆ ಬಂದೆ ನಾನು ಇಲ್ಲಿಗೆ ಬಿಸಿನೀರು ಕಾಯ್ತಾ ಇರ್ತವೆ ಅದ್ರ ಪಾಡಿಗವು ಏನು ಬೇಕು ಹೇಳಕ್ಕ ನಂಗೆ ತಿಳ್ದವು ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟಿವು ನಾವು ಇನ್ನು ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ ಕಣೆ ಅಕ್ಕ ಇನ್ನೇನು ಮಾಡ್ತೀಯವ ಇನ್ನೇನು ಇಲ್ಲ ಬಿಡು ಬಿಸಿನೀರೆಲ್ಲ ಇಟ್ಟಿದೀಯಾ ಸರಿ ಆಯಿತು ಬಿಡು ನೋಡೋಣ ಇನ್ನೇನು ಅವನು ಮಾದೇವಕ್ಕನ ಬರ್ತಾರಲ್ಲ ಏನಂತಾರೆ ನೋಡೋಣ ನನಗೆ ಏನು ಗೊತ್ತವ ನನಗೂ ಏನು ತೋಚ್ತಾ ಇಲ್ಲ ಕಣವ ನನಗೆ ನೋವು ತಡಿಯೋಕ್ಕಾಯ್ತಾ ಇಲ್ಲ ಏನು ಮಾಡೋದು ಅಂತಲೇ ತೋಚ್ತಾ ಇಲ್ಲ ಹೋಗತ್ತಾಗಿ ಪುಟ್ಟೆ ಪುಟ್ಟೆ ಎಲ್ಲಿದೆಯಾ ಅವು ಬಂದ್ಲೇನು ಕಣೆ ಅಕ್ಕ ಕೂಗ್ತಾವಳು ನೋಡಲ್ಲಿ ಅವ ಇಲ್ಲಿ ಶಾಂತಕ್ಕನ ರೂಮ್ ಆಗಿದ್ದೀನಿ ಬಾ ಇಲ್ಲಿ ಶಾಂತಕ್ಕನ ರೂಮಿಗೆ ಬಾ ಅಲ್ಲ ಕಣೆ ಎರ್ಗೆ ನೋವು ಶುರು ಆಗದೆ ಅಂತ ಹೇಳಿ ಕಳಿಸಿದ್ದಲ್ಲ ಏನು ಹೊಟ್ಟೆ ಶಾಂತ ಏನು ಎರ್ಗೆ ನೋವೆಯಾ ಇಲ್ಲ ಏನಾರು ಹೊಟ್ಟೆ ಕಲಿಸ್ದಂಗೆ ಏನಾರು ಆಯ್ತಾಯ್ತಾ ಬೆಳಗ್ಗೆ ಒತ್ತರ ಹೋಗುವಾಗ ಏನು ಹೇಳಲೇ ಇಲ್ಲವ ನೀನು ನಾನು ಸಗಣಿ ಬರೋಣ ಅಂತ ಹೊಲ್ತಕ್ಕೆ ಹೋಗಿದ್ದೆ ಅಲ್ಲ ಬಂದವಳು ಸಾವಿತ್ರಿ ಇದ್ಲಲ್ಲ ಅವಳ್ತ ಮಾತಾಡ್ತಾ ಕೂತಿದ್ದೆ ನನಗೇನು ಗೊತ್ತು ಹೇಳ್ಬಾರ್ದ ನೀನು ಬೆಳಿಗ್ಗೆ ಅಯ್ಯೋ ನಂಗೂ ಒತ್ತರ ಗೊತ್ತಾಗ್ಲಿಲ್ಲ ಕಣವ ಏನು ನೋವು ಅಂತವ ಒತ್ತರ ಏನು ಈಟ ನೋವು ಇರ್ತಿಲ್ಲ ಕಟ್ಬಿಡು ಅವಳು ರಂಗ್ಯಕ್ಕ ಸಿಕ್ಕಿದ್ಲು ಅವಳು ಹೇಳಿದ್ಲು ಹಿಂಗೆ ಮಾಡು ಅಂತವ ಆತಾಗ ಮಾಡಿ ಒಂದೆರಡು ಚೊಮ್ಮ ಮೈ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಎಲ್ಲನೂ ಮಾಡಿದೆ ಅದಾದ್ಮೇಲೆ ಒತ್ತೊಂಟಂಗೆ ನೋವು ಜಾಸ್ತಿನೇ ಆಯ್ತಾ ಇದೆ ಕಣವ ತಡಿಯೋಕ್ಕಾಯ್ತಾ ಇಲ್ಲ ಹೆರಿಗೆ ನೋವೇ ಕಣವ ಅವ ಇವತ್ತೇ ಹೆರಿಗೆ ಆದ್ರೆ ಆಟೆ ಸಾಕು ಕಣವ ತಡಿಯೋಕ್ಕಾಯ್ತಾ ಇಲ್ಲ ಸರಿ ನೋವು ಹೆಂಗವ ಜಾಸ್ತಿ ಆಯ್ತಾ ಅದ ಸುಮಾರ್ಕಿದ್ರೆ ನೋವು ಜಾಸ್ತಿ ಆಗೋರ್ಗು ಏನು ಇರ್ಕಾಗಲ್ಲ ಕಣವ ವಸಿಯ ತಡ್ಕೊ ಏನಾಗಕ್ಕಿಲ್ಲ ತಡ್ಕೋಬೇಕು ಇಂಥ ಟೈಮಾಗೆ ನೋವು ನೀನು ಎಷ್ಟು ತಡಿತೀಯೋ ಅಷ್ಟನಾಗಿ ಹೆರಿಗೆ ಆಯ್ತದೆ ಕಣವ ತಡ್ಕೊ ಏನಾಗಕ್ಕಿಲ್ಲ ಅವ್ವ ಈಗಲೇ ನೋವು ತಡಿಯೋಕ್ಕಾಯ್ತಾ ಇಲ್ಲ ಕಣವ ನೀನು ಇನ್ನೂ ಜಾಸ್ತಿ ಆಗಬೇಕು ಅಂತೀಯ ಅಯ್ಯೋ ಅಟೋತಿಗೆ ಏನಾಯ್ತದೋ ಏನೋ ನನಗೆ ಈಗಲೇ ತಡಿಯೋಕ್ಕಾಯ್ತಾ ಇಲ್ಲ ನೋವ ಇನ್ನೂ ಎಷ್ಟೊತ್ತಾಯ್ತದವ ಜೋಟಾಯ್ತದ ಏನೋ ಯಾರು ಕಂಡವ್ರವ ಒಬ್ಬೊಬ್ಬರಿಗೆ ಒತ್ತಡ ನೋವು ಕಾಣಿಸ್ಕೊಂಡು ಸಂದ ಹೊತ್ಕೆಲ್ಲ ಆಗೋಗ್ಬಿಡ್ತದೆ ಇನ್ನೊಬ್ಬೊಬ್ಬರಿಗೆ ನೋವು ಕಾಣಿಸ್ಕೊಂಡಲೆ ಒಂದು ಗಳಿಗೆ ಒಂದು 2 ಗಂಟೆ 3 ಗಂಟೆ ಟೈಮ್ ಅನ್ನೋದ್ರೊಳಗೆ ಆಗೋಗ್ಬಿಡ್ತದೆ ಇನ್ನು ಕೆಲವರಿಗೆ 2 ದಿನ ಆದರೂ ಆಗೋಕ್ಕಿಲ್ಲ 3 ದಿನ ಆದರೂ ಆಗೋಕ್ಕಿಲ್ಲ ನಳತ್ಲೇ ಇರ್ತಾರೆ ನೋವಲ್ಲಿ ಏನು ಮಾಡೋಕ್ಕಾಗಿಲ್ಲ ಕಣವ ಅದು ಅವ್ರವ್ರು ಪಡ್ಕ ಬಂದಿದ್ದು ಕಣವ ಏನು ಮಾಡೋಕ್ಕಾಗಿಲ್ಲ ಹೊಸಿಯಾ ತಡ್ಕ ಏನು ಮಾಡೋಕ್ಕಾಗಲ್ಲ ಯಾರು ಕಂಡವ್ರು ಎಷ್ಟೊತ್ತಾಯ್ತದೆ ಅಂತವ ಬರ್ಲಿ ಇರು ಮಾದೇವಕ್ಕ ಪುಟ್ಟಿ ಏಳು ಕಳ್ಸಿದೀವ ಮಾದೇವಕ್ಕಂಗೆ ಎಲ್ಲ ಹೋಗಿ ಕರೆದು ಬರ್ಬೇಕಾ ಏನು ಇಲ್ಲ ಕಣವ ಇವಳು ಒದ್ದಾಡ ನೋಡಕ್ಕಾಗ್ದಾನೆ ನಾನೇ ಹೋಗಿ ಕರೆದು ಬಂದೀವ್ನಿ ಮಹಾದೇವಕ್ಕ ಪಾಪ ಏನೋ ಮಾಡ್ತಾಯಿತ್ತು ಒಲೆ ಮೇಲೆ ತಡಿಯವ ಅದು ಅವಂಗಳಿಗೆ ತುಂಬಿಸ್ಬಿಟ್ಟು ಬೀಗ ಹಾಕ ಬರ್ತೀನಿ ಮನೆಗೆ ಒಂದು ಈಟೊತ್ತು ಹಂಗೆ ಇದು ಮಾಡ್ತಾಯಿರು ಒಲೆ ಮೇಲೆ ಬಿಸಿನೀರು ಇಟ್ಟಿರು ಬಂದ್ಬಿಡ್ತೀನಿ ಬಟ್ಟೆ ಬರಿ ಎಲ್ಲನೂ ಹೊಂಚ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತು ನಾನು ನಿನ್ನ ಬಟ್ಟೆ ಬರಿ ಏನು ಇಟ್ಟೇ ಇಲ್ವಲ್ಲವ ನಾನೇ ಇವಳು ರಂಗವ್ವ ಬಸಿ ಅವೇ ಎತ್ತಿಕ್ಕು ಅಂತ ಹೇಳ್ತಾನ ಅವಳು ಹೇಳಿದ್ ಕೇಳಿ ಒಂದೆರಡು ಹಳೆವು ಎತ್ತಿಕ್ಕಿವ್ನಿ ಇನ್ನು ಸೀರೆ ಪರ ನಾನು ಏನು ಮುಟ್ಟಿಲ್ ಕಣವ ನೀನೇ ಯಾವ ಸೀರೆ ಇಲ್ಲ ಹಳೆವು ಪಳೆವು ಯಾವರವ ಬ್ಯಾಡ್ದವಿದ್ರೆ ಕಾಟನ್ ನೋವು ಒಂದೆರಡು ಇದ್ರೆ ಕೊಡವ ಎಲ್ಲಿಟ್ಟಿದ್ಯಾ ಅಂತವ ನಾವೇ ಕೈಗೆ ಸಿಗ್ತಾವ ಹಳೆ ಬಟ್ಟೆ ಹಂಗಿರ್ತಾವಲ್ಲ ಅಂತವ ಮಗಿನ ಕೆಳಿ ಕಾಸಕ್ಕೆ ಅಂತವ ಒಂದೆರಡು ಮೆತ್ತಗಿರೋ ಎತ್ತಿಕ್ಕಿವ್ನಿ ನಿಮ್ಮ ಅಪ್ಪನ ಒಂದೆರಡು ಹಳೆ ಪಂಚೆ ಇದ್ರೆ ತಗೋಬೇಕಾಯ್ತು ಕಣವ ಅರ್ಧೋ ಇರ್ತಾವೆ ನೋಡು ಅವು ಮೆತ್ತಗಿರೋವು ಅಂತ ಒಂದೆರಡು ಇಟ್ಕೊಳ್ಳಿವ ಮಗಿನ್ಗೆ ಕೆಳಿ ಕಾಸಕ್ಕೆ ಸುತ್ತಕ್ಕೆ ಮಾಡೋಕ್ಕೆ ಆಗೋದು ಹ್ಞೂ ಕಣವ ಅಪ್ಪನವ ಅರ್ಧೋಗಿರೋ ಎರಡು ಇಕ್ಕಿವ್ನಿ ಅದೇ ಆಸಕ್ಕುವೆ ಆಮೇಲೆ ಮಗಿನ ಅಂಡಿಗೆ ಸುತ್ತಕ್ಕೂ ಆಯ್ತದೆ ಅಂತವ ಅವೇ ಎತ್ತಿಕ್ಕಿವ್ನಿ ಅವೇನಿಲ್ಲ ಇನ್ನು ಸೀರೆ ಪರ ಬೇಕಲ್ವ ಮಗಿಗೆ ಸುತ್ಕೊಂಡು ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಲ್ಲವ ಅದಕ್ಕೆ ನಿನ್ನ ಯಾವರ ಇದ್ರೆ ನೋಡಿ ಕೊಡವ ನೋಡು ಅಲ್ಲಿ ಎತ್ತಿಕ್ಕಿವ್ನಿ ಎಲ್ಲವ ಸರಿಯಾಗದ ಏನು ಅಂತ ಒಂದು ದಪ್ಪವ ನೋಡು ಬಾ ಅಯ್ಯೋ ಅವ್ವ ಆಯ್ತಾ ಇಲ್ಲ ಕಣವ ನೋವ ತಡಿಯಕ್ಕೆ ಆಯ್ತಾ ಇಲ್ಲ ಬಿಟ್ಟು ಒಳ್ಳೆ ಪಟ ಅಂತ ಬತ್ತೈತೆ ಅಯ್ಯೋ ಯಾವ ತಡ್ಕೊಳ್ಳ ಅವ ಹೊಸಿ ಅಂತದಾರ ಕಸೆ ಇದ್ರೆ ಮಾಡ್ಕೊಡವ ಕುಡಿತೀನಿ ಆಯ್ತಾ ಇಲ್ಲ ಕಣವ ಒಟ್ಟು ನೋವು ತಡಿಯಕ್ಕೆ ಎಂತ ಕಷಾಯ ಮಾಡ್ಕೊಡ್ತಾರೆ
ಇದೇನು ಕಷಾಯ ಮಾಡ್ಕೊಡಕ್ಕೆ ಏನು ತಿಂಗಳ ಬರ್ತದಲ್ಲ ಹೊರಕಾದಾಗ ಆ ನೋವ, ಇಲ್ಲ ಹೊಟ್ಟೆ ಮಾಮೂಲಿ ಅಜೀರ್ಣ ಆದಾಗ ಆ ನೋವ, ಇದು ಕಷಾಯ ಮಾಡ್ಕೊಡಕ್ಕೆ ಇದು ಇವ್ರಿಗೆ ನೋವು. ಯಾರಾದರೂ ತಡಿಲೇಬೇಕು, ಏನು ಮಾಡೋಕೆ ಹಾಕಿಲ್ಲ. ಹೊಸಿಯ ಹಂಗೆ ತಡ್ಕ ಏನಾಗಕ್ಕಿಲ್ಲ. ಮಗ ಹಿಂಗೆ ತಿರುಗಿ ಕೆಳಕ್ಕೆ ಸಂದಾಕಿ ಕೂತ್ಮೇಕೆ ಹೊಟ್ಟೆ ಒಂಚೂರು ಲೂಸ್ ಆಯ್ತತ್ತಲ್ಲ, ಆ ಲೂಸ್ ಆದ್ಮೇಕೆ ಡೆಲಿವರಿ ಆಯ್ತತೆ, ಅಲ್ಲಿ ಗಂಟ ಹಂಗೆ ನೋಯ್ತತೆ, ಏನಾಗಕ್ಕಿಲ್ಲ. ಹೊಸಿ ತಡ್ಕೊಳವ. ಅಯ್ಯೋ ಏನು ಲೂಸ್ ಆಯ್ತತೆ, ಹೆಣ್ಣ ಕಾಣಕನವ. ಅಯ್ಯೋ ನನಗೆ ಆಯ್ತಾ ಇಲ್ಲ, ಹೋಗು ಅವ್ವ. ಏನಾರ ಇದ್ರು ಕೊಡವ ತಾಗಿ ನೋಡಕಾಯ್ತಾ ಇಲ್ಲ. ಅಕ್ಕ ಬೆಳಗಿಂದ ಒದ್ದಾಡದ ಎಂಥದ್ದು ಹಂಗಾರೆ ಇದಕ್ಕೇನವ, ಏನು ಬೇರೆ ದಾರಿನೇ ಇಲ್ವೇ? ಇದಕ್ಕೆ ಎಂಥದ್ದು ಕೊಡಕಾಯ್ತದವ? ನೀನು ಅವಳಂಗೆ ಮಾತಾಡ್ತೀಯನ, ಇದಕ್ಕೇನು ಔಷಧಿ ಪೌಷ್ಟಿ ಕೊಡಕಾಯ್ತದೆ? ಇದು ಯಾರಾದರೂ ತಡಿಲೇಬೇಕು, ನೋವು ಅನುಭವಿಸ್ಲೇಬೇಕು. ಅದು ಮಗ ಆಗವರಿಗೆ ಹಂಗೆ ಅನ್ನಿಸ್ತದೆ. ಒಂದಪ್ಪ ಮಗ ಆಗಿ ಮಗಿನ ಮಕ್ಕ ನೋಡ್ತಿದ್ದಂಗೆ ಏನು ನೋವು ಅನುಭವಿಸ್ತೇ ಅನ್ನೋದೇ ಮರ್ತೋಯ್ತದೆ ಎಲ್ಲರಿಗೂ. ಆಟೆಯ ಏನಾಕ್ಲ ಬಾ, ಅವಳು ಒಂದು ಗಳಿಗೆ ಹಂಗೆ ಇರಲಿ, ನೋವು ಚೆಂದಾಗೆ ಏರ್ಬೇಕು ಅನ್ನೋ ಚೆಂದಾಗಿ ನೋವು ಬಂದ್ಮೇಕೆ ಮಗ ಆಯ್ತದೆ. ಬಾ ಒಂದು ಗಳಿಗೆ ಬಟ್ಟೆ ಗಿಟ್ಟೆ ನಾನು ಜೋಡಿಸ್ಕೊಡ್ತೀನಿ, ತೆಗ್ದಿಟ್ಟು ಕಳಿವಂತೆ. ಇನ್ನು ಹಳೆ ಬಟ್ಟೆ ಹಾಕ್ಬೇಕು, ಹೊಸ ಬಟ್ಟೆ ಹಾಕ್ಬಾರ್ದು. ಅವಳು ಸಾವಿತ್ರಿಗೆ ಹೇಳಿದ್ದೀನಿ, ಅವರ ಭಾವನ ಮಗಳೊಂದು ಮದುವೆ ಮಾಡೋರಂತಲ್ಲ, ಅವ್ರದ್ದು ಮಗಿನ ಬಟ್ಟೆ ಐತಂತೆ, ಅದನ್ನೇ ಒಂದು ಇಸ್ಕಬಾ ಅಂತ ಹೇಳಿವ್ನಿ. ಅವಳು ಇಸ್ಕ ಬರ್ತಾಳೆ. ಇನ್ನೇನು ಬೇಕೋ ಮಾದೇವಿ ಬಂದಾಗ ಕೊಡೋಕ್ಕೆ ನಾವು ಒಂದಿಸ್ಕೊಳ್ಳೋಣ. ಬಾಯಿಲ್ ಏನೇನು ಇಟ್ಟಿದ್ಯಾ ತೋರಿಸ್ ಬಾಯಿಲ್. ಸರಿ ನಡಿಯಮ್ಮ ತೋರಿಸ್ತೀನಿ. ನಾನು ಗೇಟ್ ಗೊತ್ತಾ ಇಟ್ಕೊಂಡಿದ್ದೀನಿ, ಇನ್ನೇನಾರ ಬೇಕಾದ್ರೆ ನೋಡಿ ಇಟ್ಕೊಳ್ಳಿವಂತೆ. ನೋಡಿ ಅವ್ವ, ಅವು ಎತ್ತಿಟ್ಕೊಂಡ್ರೆ ನೋಡ್ದಲ್ಲವ, ಇನ್ನು 2 ಸೀರೆ ಕೊಟ್ಟೆ ನೀನು, ಈಗ ಸರಿ ಹೋಯ್ತಲ್ವ? ಸಾಕಲ್ವಾ ಆಟೆ ಬಟ್ಟೆ? ಓ ಸಾಕನ್ಬಾ, ಸರಿಯಾಗಿ ಎತ್ತಿಕ್ಕಿದ್ಯಾ ನೀನುವೇ. ಅಯ್ಯೋ ಅವೇ ಆಯ್ತಕ್ಕಂತ ಇನ್ನೂ ಒಂದು ಮಗಿಗಾಗವು ಹೊಸಿನೇ ಇಟ್ಟಿದ್ರು ಆಗಿತ್ತು. ಏನು ಸಿಕ್ತವನ್ನೆಲ್ಲ ಇಟ್ಟಿದ್ಯಾ? ಅದ್ರಾಗ ನಾನು ಸೈಡ್ಗೆ ಇಟ್ಟಿವನ್ನೆಲ್ಲ ತೆಗೆದು ಅವ ಕೊಡು, ಅವರ ಇದಕ್ಕೆ ಹಾಕ್ಬಿಟ್ಟು ಮಾದೇವಿ ಬಂದಮೇಲೆ ಇನ್ನು ಮಿಕ್ತವ ತಿರ್ಕ ವಾಪಸ್ ಇಡು. ಇಲ್ಲ ಮಗಿಗೆ ಮುಂದಕ್ಕೆ ಬೇಕಾಯ್ತತೆ, ಇಲ್ಲ ಇನ್ನೂ ಅವರ ಮಕ್ಳಿಗೆ ಆಯ್ತವೆ, ಏನಾಗಕ್ಕಲ್ಲ ಅವು. ಊರು ಬಂದತ್ತಿದ್ರೆ ಇವಳು ಬಂದತ್ತದ ನೋಡಿ, ಎಲ್ಲಿಂದ ಬತ್ತಾವಳು ಕಾಣೆ. ಗೊಂಬೆಯ ಅಂತ ಆಡಳ್ಕ ಬತ್ತಾವಳು. ನಮ್ದೇ ನಮ್ಗೆ ಆಗೈತೆ. ಥೂ, ಇಂಥವೆಲ್ಲ ಹೆಣ್ಣು ಅಂತ ಹುಡ್ತಿದ್ರೇನು ಬಾತಾಗಿ. ಅಲ್ಲ ಕರಣೆ, ಮನೇಲಿ ಹುಡುಗಿ ಶಾಂತಿಗೆ ಎರ್ಗೆ ನೋವು ಬಂದು ಒದ್ದಾಡ್ತಾವಳೆ. ಇದೊಂದೇ ಹುಡುಗಿ ಐತಿ. ನಾನು ಹೊಲ್ತಕ್ಕೆ ಸಗಣಿ ಎಲ್ಲನೂ ತಗೊಂಡೋಗಿ ಗುಡ್ಡೆ ಮಾಡಿ ಬರೋಣ, ಗಣಿ ತೊಟ್ಕೊಂಡ್ರೆ ಆಯ್ತವೆ, ಇನ್ನು ಮಳೆಗಾಲ ಶುರು ಆಯ್ತದೆ ಅಂತವ. ನಾನು ಆ ಥರನೇ ಎದ್ದು ಹೋಗಿವ್ನಿ, ನನಗೂ ಗೊತ್ತಿಲ್ಲ. ನೀನೇನು ಸಹಾಯಕ್ಕೆ ಹೋಗಿದ್ದೆ ಇಟ ಗಂಟವ? ಏನು ನಮ್ಗಳಿಗೆ ಹೊಲ್ತಕ್ಕೆ ಹೋಗಿ ಕೆಲಸ ಮಾಡಿ ಬರೋರಿಗಿಂತ ತಡವಾಗಿ ಬತ್ತೀಯಲ್ಲ? ಇಲ್ಲ ಮತ್ತೆ ಶುರು ಹಚ್ಕೊಂಡೆ ಊರು ಸುತ್ತದ? ನೀವು ಹೋಗ್ತಾಳೆ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಾಕಲ್ಲ ಬಿಡು ನೀನು. ಓ ಹೌದೇ, ಎರ್ಗೆ ನೋವು ಶುರುವಾದ ನಾನು ಬಂದೇನು ಎರ್ಗೆ ಮಾಡಿಸ್ತೀನಿ. ನಿಂದೊಳೆ ಸರಿ ಹೋಯ್ತು. ನಾನೇನು ಊರು ಸುತ್ತಕ್ಕೆ ಹೋಗಿದ್ದಿಲ್ಲ, ಇಲ್ಲಯ್ಯ ಅಲ್ಲಿ ಇತ್ಲಲ್ಲಿ ಗುಡಿಸ್ಲಾಗಿದ್ದೆ ನಾನು. ನನ್ನ ಪಾಡಿಗೆ ನಾನು ಅಲ್ಲಿ ಅವಳು ಇದು ಮಾವಿನ ಗಿಡ ಹಾಕಿದ್ದಲ್ಲ, ಅದು ಹಣ್ಣು ಬಿಟ್ಟಿತ್ತು, ಅದು ಕುಯ್ಕೊಂಡು ಅಲ್ಲಿ ತಿಂತ ಕೂತಿದ್ನವ. ಇನ್ನು ಸೌತೆಕಾಯಿ ಹಾಕಿದ್ರಲ್ಲ ಹಿಂದ್ಗಡೆಯ, ಒಂದೆರಡು ಕಿತ್ಕೊಂಡು ತಿನ್ಕೊಂಡು ಕೂತಿದ್ದೆ. ಇನ್ನು ಬಂದು ಏನು ಮಾಡೋಣ ಅಂತವ. ನಿಂದೊಳ್ಳೆ ಸರಿ ಹೋಯ್ತು. ಯಾವಾಗ ನೋಡು ಬರೀ ಊರು ಸುತ್ತಕ್ಕೆ ಹೋಗಿದ್ದೆ ಅನ್ನಂಗೆ ಮಾತಾಡ್ತೀವ. ಎರ್ಗೆ ನೋವು ಬಂದ್ರೆ ನಾನೇನು ಮಾಡೋಣ? ಅವಳಿಗೆ ಎರ್ಗೆ ಮಾಡ್ಸಕ್ಕಾಯ್ತತೆ? ಏನು ಮಾತಾಡ್ತೀಯವ? ಲೈ ಹಂಗಲ್ಲ ಹೇಳಿದ್ದು. ಎಲ್ಲದಕ್ಕೂ ಹುಡುಗಿ ಒಂದೇ ಓಡಾಡ್ತಾ ಇದೆ. ಮಾದೇವಿ ಕರಿಯೋಕ್ಕೆ ಆಗ್ಲೋಳು, ಬಟ್ಟೆ ಎತ್ತಿಕ್ಕಕ್ಕೆ ಆಗ್ಲೋಳು, ಇಲ್ಲ ಅವಳು ಶಾಂತಿಗೆ ಏನಾರ ನೀರು ಬರಬೇಕಾದ್ರೆ ಇಟ್ಕೊಡಕ್ಕೆ ಆಗ್ಲೋಳು, ಎಲ್ಲದಕ್ಕೂ ಅದು ಒಂದೇ ಓಡಾಡ್ತಾ ಇದೆ. ನೀನು ಇದ್ದಿದ್ರೆ ಏನಕ್ಕಾರ ಒಂದಕ್ಕೆ ಆಗಿರುವಲ್ಲ ಸಾಯಕ್ಕೆ ಅಂತ ಹೇಳಿದ್ದು. ಎಲ್ಲೋಗಿ ಬಿದ್ದಿರ್ತಿ ಸಾಯಕ್ಕೆ ಅಂತವ. ಏನು ಹೇಳಿದ್ರು ತಿರುಗಿ ಹೇಳೋದನ್ನು ಕಲ್ತಿದ್ಯಾ? ಬೇಡ ಬೇಡ, ಈಗೇನಾರ ಹೇಳಿದ್ರೆ ಮತ್ತೆ ನಮ್ಮ ತಿರಿಕತ್ತಾಳೆ. ಇನ್ನೊಂದು ಗಳಿಗೆ ಬಿಟ್ಕೊಂಡು ಮತ್ತೆ ಏನಾರ ಫಿಟ್ಟಿಂಗ್ ಮಾಡಬೇಕು. ಇಲ್ಲ ಅಂದ್ರೆ ಮತ್ತೆ ನಮ್ಮವ್ವ ಹಂಗೆ ಆಗ್ಬಿಡ್ತಾಳೆ. ಅವಾಗವಾಗ ಹೊಸಿ ಫಿಟ್ಟಿಂಗ್ ಇಟ್ಟು ಇದು ಮಾಡ್ತಾ ಇರ್ಬೇಕು. ಗಳಿಗೆ ಹೋಗ್ಲಿ, ಈಗ ಮಾತಾಡೋದು ಬೇಡ. ತಪಕ ಈ ಶಾಂತಿ ಎತ್ತಾಗವಳೆ, ಎರ್ಗೆ ನಾವು ಕಾಣಿಸ್ಕೊಂಡದಂತೆ. ಇವಳು ಬರ ಕೇಳಿದ್ಲು, ಪುಟ್ಟಿ ಬಂದು ಕರೆದೋದ್ಲು. ಏನು ಇಲ್ಲಿ ನಿಂತಿದ್ರು ಮತ್ತೆ ಎಲ್ಲರೂ? ಏನು ಕಾಣಿಸ್ಕೊಂಡದ ಇಲ್ವಾ? ಏನು ಸುಮ್ಮನೆ ಮನ್ಕೊಂಡವಳೆ ಹೆಂಗೆ? ನಾನು ಮತ್ತೆ ಅನ್ನಕ್ಕಿಟ್ಟಿದ್ದಳು ಒಂದೇ ಉಸಿರಿಗೆ ಬಸ್ತು ಅಲ್ಲಿ ಕೆಂಡ ಮಾಡಿ ಅನ್ನ ಹಳ್ಳಕ್ಕಿಟ್ಬಿಟ್ಟು ಬೀಗ ಹಾಕೊಂಡು ನೋಡಿ ಬಂದೆ ಕಣ್ಣ ತಾಯಿ. ಸರಿಯಾಗಿ ಇನ್ನೂ ಅನ್ನ ಹಳ್ಳೆ ಇತ್ತಿಲ್ಲ. ಪಾಪ ಎರ್ಗೆ ನಾವು ಕಾಣಿಸ್ಕೊಂಡದೆ ಅಂತ ಅಂದಲ್ಲ, ಅಲ್ಲಿ ಬಂಗಾರ ಅಲ್ಲೆಲ್ಲ ಬಿಟ್ಬಿಟ್ಟು ಬೀಗ ಹಾಕ ಬಂದಲ್ಲ. ಮತ್ತೆ ಇಲ್ಲಕ್ಕಂತ ಬಾರೆ ಕಾಣಿಸ್ಕೊಂಡದಕ್ಕಂತ ಎರ್ಗೆ ನೋವು ರೂಮಾಕ ಅವಳು ನೋವು ಅಂತ ಇದ್ಲು. ನಾವು 8 ಗಂಟೆ ಇಟ್ಕೊಂಡು ನೋಡಿದ್ರು ಏನು ಮಾಡಂಗಿದೀವಿ. ಅದಕ್ಕೆ ಹೊಸಿಯ ಬಟ್ಟೆ ನರವ ಒಂಚಿಡಣ ಅಂತ ಅಂದ್ಬಿಟ್ಟು ಬಂದೆ ಆಟೆಯ. ನೀನು ಈಟ್ ಒತ್ತಂತೆ ಬಟ್ಟೆಯ ಒಂದು ಸಿಟ್ಕತಾ ಇದೆಯಾ ಬಿಡವನಂತಾಯಿ. ಇವೆಲ್ಲನೂ ವಾರ ತಿಂಗಳು ಮುಂಚೆಗೆ ಒಂದು ಸಿಟ್ಕೋಬೇಕಂತೆ. ಒಂದು ಸಿವ ಕಡೆಗೆ ಇಟ್ಬಿಡ್ಬೇಕು. ಈಟೊತ್ನಾಗಲ್ಲ ನೋವು ಬಂದಿರೋ ಹುಡುಗಿ ಒಬ್ಬಳನ್ನೇ ರೂಮ್ ಹಾಕ್ಬಿಟ್ಬಿಟ್ಟು ಒಂದು ಸಿಟ್ಕೊಳ್ಳೋದು. ನಡ್ರಿ ಒಳಗೆ ಹೋಗೋಣ. ನನಗೆ ನೋವು ಬಂದಾಗಲೂ ಈಟ್ ಗಾಬರಾಗಿದ್ನ ಇಲ್ವೋ? ಶಾಂತಕ್ಕೆ ಬಂದಾಗ ಹೆಂಗೆ ಎದ್ರಕೊಂಡಿರ್ತಾಳೆ? ಇಲ್ಲ ಹಿಂಗೆ ಆದ್ರೆ ಸರಿ ಹೋಗಲ್ಲ. ಏನಾರ ಫಿಟ್ಟಿಂಗ್ ಇಡ್ಬೇಕು ನಮ್ಮ ಅವ್ವಗೆ. ಬಾರವ ಮದುವೆಕ್ಕ ಬಾ ಹೋಗೋಣ ಒಳಿಕೆ. ಪಾಪ ಅಕ್ಕ ನಳ್ಳದ್ ನೋಡಕ್ಕಾಯ್ತಾ ಇಲ್ಲ, ಒಟ್ನೋವು ಅಂತವಳೆ. ಬಾವಸಿ ಅದು ಏನು ಅಂತ ನೋಡಕ. ಶಾಂತ ಹೆಂಗವ ಒಟ್ನೋವು? ಏನು ಜೋರಾಗಿ ತಡಕಿಲ್ದಾನೆ ಬತ್ತೈತಾ, ಇಲ್ಲ ಬುಟ್ಟು ಸಣ್ಣಗೆ ಬತ್ತೈತಾ? ಹೆಂಗೆ
ಹಿಂಗೆ ನುಲ್ಕ ನಿಂಗೆ ಹೇಳ್ದಂಗೆ ಆಯ್ತದೆ. ಹೇಳಕ್ಕಾಗ್ದು ಕಣವ, ಅದೊಂಥರ ನೋವ. ನೋಡವ ಏನು ಅಂತ ವಸಿಯ ಮದವೆ ವಸಿಯ ಹೊಟ್ಟೆ ಹಿಂಗೆ ಹೊಮ್ಕಿ ಮಾಡಿ ವಸಿ ನೋಡು ಮಗ ಏನು ತಿರ್ಗೈತಾ ಏನಾಗದೆ, ನೋಡು ಮೃದುವಾಗದ ಏನು ಅಂತ ಅಂದ್ಬಿಟ್ಟು, ಮೃದುವಾದ್ರೆ ಪಟ್ಟಣ ಆಗ್ಬಿಡ್ತದೆ ಅಂತ ಕೇಳಿವ್ನಿ, ನನಗೂ ಗೊತ್ತಿಲ್ಲ ವಸಿ ನೋಡೆ. ನಾನು ನೋಡ್ತೀನಿ. ಬಿಸಿನೀರೆಲ್ಲ ಹೇಳಿದ್ನಲ್ಲ ಇಟ್ಟಿದ್ದೀರಾ ಏನು? ಕಣವ ಇಟ್ಟಿದ್ದೀನಿ. ಅದೇನು ಕೆಂಡದ ಮೇಕೆ ಐತೆ, ಅವು ಬಿಸಿನೇ ಇರ್ತವೆ. ನೀನು ಯಾವಾಗ ಕೇಳ್ತಿ ಅದು ತಗೊಬಂದು ಕೊಡ್ತೀನಂತೆ. ಹೊಟ್ಟೆ ವಸಿ ಗಟ್ಟಿಗೆ ಅದೇ ಮಗ. ಶಾಂತ ಇಲ್ಲಿ ನೋವಾದವ, ಇಲ್ಲಿ ಈ ಕಡೆ ಇಲ್ಲಿ 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 ಮ್ಯಾಕೆ ನೋವಾದಂಗೆ ಆಯ್ತದ, ಇಲ್ಲಿಗೆ ಕೆಳಗೆ ಕಿಬ್ಬೊಟ್ಟೆ ನೋವು ಬತ್ತಾದ. ಇಲ್ಲ ಕಣವ ಕಿಬ್ಬೊಟ್ಟೆ ನೈತಾ ಇಲ್ಲ, ಇಲ್ಲಿ ಮದ್ದಾಗೆ ಇಲ್ಲಿ ಇಂದವ ಅಲ್ಲಿವರೆಗೂ ಎಂತ ನೈತಾ ಕೂತದೆ, ಆಯ್ತಾ ಇಲ್ಲ. ತಡಿಯಕ್ಕೆ ಆಯ್ತಾ ಇಲ್ಲ ಕಣವ. ಯಾಕೆ ಮದುವೆ ಏನಾರವ ಮಗ ತಿರುಗಿಲ್ವಾ, ಹೆಂಗೆ ಉಲ್ಟಾ ತಿರುಗ್ಬಿಟ್ಟೈತೆ ಏನೇ? ಹಂಗೆ ನೋಡ್ಕೊಂಡು ಮಗ ಅನ್ಕೊಂಡು ಸುಮ್ಮನೆ ನಿಂತಿದ್ಯಾ? ಏನಾಯ್ತು? ಆಸ್ಪತ್ರೆಗೆ ಕರ್ಕೋಬೇಕಾ ಏನು? ಶಾಂತ ನಿನಗೆ ಮಗ ಏನಾರವ ಹಿಂಗೆ ಒಳಗೆ ಹಿಂಗೆ ತಿರುಗೋದು ಮಾಡೋದು ಅಂಥದ್ದೇನಾರ ಅನುಭವ ಆಯ್ತವ? ಇಲ್ಲ ಹಂಗೆ ಬರೀ ನೋವಯ್ಯ. ಇಲ್ಲ ಕನಕ ಹಂಗೆ ತಿರ್ಗೋದು ಪರಗೋದು ಅದೇ ಸುಮಾರು ಹಿಂಗೆ ತಿರುಗ್ದಂಗೆ ಅನ್ನಿಸ್ತು ಅಂತ ಏನು ಗೊತ್ತಾಗ್ಲಿಲ್ಲವ. ಇಲ್ಲ ನನಗೆ ನೋವಲ್ಲಿ ಅದ ನಾನು ಗಮನಿಸ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ ಕನಕ. ಹಂಗೆ ಮೆಲ್ಲ ಕುಸಿ ಮನಿಕಳವ ಮನಿಕ ಏನಾಗ್ಲಕ್ಕ ಮನಿಕ ಅವ ಏನವ ಏನು ತೊಂದರೆಗಿಂದ್ರೆ ಏನಿಲ್ಲ ತಾನೆಯ? ಏನಾಯ್ತವ? ಇಲ್ಲ ತೊಂದರೆ ಏನಿಲ್ಲ. ಮಗ ಒಂದು ಅರ್ಧ ತಿರ್ಗೈತೆ, ಇನ್ನೂ ತಿರುಗಬೇಕು. ಆಮೇಲೆ ಅಷ್ಟೇ ಅಮುಕ್ ನೋಡಿದ್ನಲ್ಲ ಹಿಂಗೆ ಮಗ ಸ್ವಲ್ಪವ ಗುಂಡುಗದೆ, ಅಂದರೆ ದಪ್ಪಾಗೈತೆ. ಒಂದು ಸ್ವಲ್ಪ ಕಷ್ಟವೇ ಮಾಮೂಲಿ ಹೆರಿಗೆ ಆಗೋದು. ನೋಡಬೇಕು, ನರ್ಸ್ ಕರ್ಸ್ಬೇಕಾಯ್ತೋ ಏನೋ ಕಾಣೆ. ನಾನೇ ನೋಡ್ತೀನಿ. ಮಗ ಅದೇ ಇವಳು ತಿಂದು ದಪ್ಪಾಗಿಲ್ಲ, ಬರೀ ಮಗ ದಪ್ಪ ಮಾಡೋಳವ. ಈ ಮಗ ಮಾತ್ರ ದಪ್ಪಾಗೈತೆ. ನೋಡೋಣ ತಡಿ, ಏನಾಗಕ್ಕಲ್ಲ. ಮಗ ಏನು ತಿರ್ಗ್ದಂಗೆ ಏನಿಲ್ಲ, ತಿರುಗ್ತೈತೆ. ಅದೇ ಟೈಮ್ ಬೇಕು, ಅದು ಪೂರ್ತಿ ತಿರುಗಿ ಹಿಂಗೆ ತಲೆ ಕೆಳಮುಖಾಗಕ್ಕೆ ಇನ್ನೂ ಟೈಮ್ ಬೇಕು. ಅಯ್ಯೋ ಇನ್ನೂ ತಿರುಗ್ಬೇಕಾ? ಈ ನೋವೇ ತಡೆಯೋಕ್ಕಾಯ್ತಾ ಇಲ್ಲ. ನಾನು ಪೂರ್ತಿ ತಿರ್ಗೋದು ಯಾವಾಗ, ಹೆರಿಗೆ ಆಗೋದು ಯಾವಾಗ? ಅಯ್ಯೋ ದೇವ್ರೆ, ಇವತ್ತೇನು ಆಗಕ್ಕಲ್ಲ ಅನ್ನಿಸ್ತದೆ ಇದು. ಇವತ್ತಿಗೆ ಹಾಕಲ್ಲ ಕಣವ. ಎಲ್ಲರಿಗೂ ಹಂಗೆ ಒಂದೇ ದಪ್ಪಕ್ಕೆ ಆಗಕ್ಕಿಲ್ಲ. ಕೆಲವ್ರಿಗೆ ಹಂಗೆ ಹಿಂಗೆ ಹೋಯ್ತಿದ್ದಂಗೆ ಹಿಂಗೆ ಮುಡ್ತಿದ್ದಂಗೆ ಆಗ್ಬಿಡ್ತದೆ ಪಟ್ಟನೆ. ಎಲ್ಲರಿಗೂ ಹಂಗೆ ಆಗಕ್ಕಿಲ್ಲ. ನಿಂದು ಇನ್ನೂ ಒತ್ತು ತಗತ್ತದೆ. ಏಕೆಂದರೆ ಮಗ ಇನ್ನೂ ಅರ್ಧಕ್ಕಿಂತ ಹೊಸಿ ಹಿಂಗೆ ತಿರುಗೈತೆ. ಅದು ಪೂರ್ತಿ ಹಿಂಗೆ ಕೆಳಕ್ಕೆ ತಲೆ ಮಾಡಿ ಎಲ್ಲ ಆದ್ಮೇಲೆ ಇನ್ನೂ ನೋವು ಶುರುವಾಗಿ ಹೆರಿಗೆ ಆಗ್ಬೇಕು. ನಿಂದು ಹೊಸಿ ಒತ್ತಾಯ್ತದ ಏನು? ಈಗೇನು ಆಗಕ್ಕಿಲ್ಲ ನಿಂದು. ಹೊಸಿಯ ಇದು ತಗತ್ತದೆ. ಸ್ವಲ್ಪ ಹಂಗೆ ಮನಿಕ ಹೇಳ್ತೀನಿ ನಾನು. ಏನು ಅದೇ ಮಗ ದಪ್ಪಗದಲ್ಲ, ಹೊಸಿ ಕಷ್ಟವೇ ಹೆರಿಗೆ ಆಗೋದು. ಇವಳಿಗೆ ಹೇಳಿದ್ರೆ ಗಾಬರಿ ಆಯ್ತಾಳೆ. ನೋಡೋಣ ಇವತ್ತು ಸಂಡೆವರೆಗೂ ನೋಡೋಣ. ಹಿಂಗೆ ಹೊಸಿ ನೋವು ಕಾಣಿಸ್ಕೊಂಡು ಏನಾರ ಮಗ ಕೆಳಕ್ಕೆ ತಿರುಗ್ತದ ಅಂತ ನೋಡೋಣ. ಕೆಳಕ್ಕೆ ತಿರುಗಿದ್ಮೇಲೆ ಹೆರಿಗೆ ಆಯ್ತದೆ ಅಂತಲೇ ನೋಡೋಣ. ಇವತ್ತೊಂದು ರಾತ್ರಿ ನೋಡೋಣ. ಇದೇನು ಇವತ್ತೇ ಆಗೋದು ಕಾಣೆ. ಪಾಪ 2 ದಿನ ಎಳ್ದಾಡ್ತದೆ ಬಿಡು ಈ ಹುಡುಗಿಯ. ಯಾಕೆಂದರೆ ಅದು ಇನ್ನೂ ತಿರುಗಬೇಕು. ಮಗ ತಿರುಗಿಲ್ಲ, ತಿರ್ಗೋಕ್ಕೆ ಭಾರಿ ಸಮಯ ಹಿಡಿತದೆ. 2 ದಿನ ಇವತ್ತಿಗೆ ಹಾಕ್ಲ ಬಿಡಿ ಉಳ್ದು. ನಾಳಿಕೆ ಸಂಡೆ ಹೊತ್ಕೋ ಇಲ್ಲ ಮಧ್ಯಾಹ್ನದ ಹೊತ್ಕೋ ಆಯ್ತದೆ. ಇವತ್ತಂತೂ ಆಗಕ್ಕಲ್ಲ ಬಿಡು. ಏನು ಮದುವೆ ಏನು ತೊಂದರೆ ಇಲ್ವಾ? ಮಗ ತಿರುಗ್ತದ ಇಲ್ಲ ಏನು? ಏನಿದ್ದು ಕರೆಕ್ಟಾಗಿ ಇದ್ದಿದ್ದಂಗೆ ಹೇಳು. ನೀನು ಏನು ಹೇಳ್ದೆ ಹೋದ್ರೆ ನಮ್ಗೆ ಹೆಂಗೆ ತಿಳಿತದೆ? ಯಾರೂ ಇಲ್ಲ ಬೇರೆ ಮನೇಲಿ. ನೋಡಿ ಗಂಡು ಹುಡುಗರು ಇಲ್ಲ, ಅದ್ರ ಪಡಿಗೆ ಇದು ಕಾಲೇಜು ಸ್ಕೂಲು ಅಂತ ಹೋಗವೆ. ಒಳಿ ಅಂದ್ರೆ ಕೆಲ್ಸಕ್ಕೆ ಹೋಗವ್ರೆ. ನಮ್ಮ ಮನೇನು ಅಲ್ತಾವನೆ. ಏನು ಯಾರೂ ಇಲ್ಲ. ಆಸ್ಪತ್ರೆ ಕರ್ಕೋಬೇಕು. ಯಾರು ಕರಿಯಕ್ಕೆ ಕಳ್ಸೋಣ. ಏನು ಯಾವ್ದಕ್ಕೂ ಇದ್ದಿದ್ದಂಗೆ ಹೇಳೆ. ಇಲ್ಲ ಆಸ್ಪತ್ರೆಗೆ ಕರ್ಕೊ ಹೋಗಂಥದ್ದು ಏನಿಲ್ಲ. ಅದೇ ಇವತ್ತು ಆಗಕ್ಕಲ್ಲ ಅನ್ನಿಸ್ತದೆ ಕಣೆ. ಯಾಕ ನನ್ನ ಪ್ರಕಾರ ಇವತ್ತು ಆಗಕ್ಕಲ್ಲ. ರಾತ್ರಿ ಎಲ್ಲವ ಇದು ಹಿಂಗೆ ನೋವು ಕಾಣಿಸ್ಕೊತದೆ. ನಾಳೆಗೋ ತಾರೀಕೋ ಸಂಡೆ ಹೊತ್ಕೋ ಆಯ್ತದೆ ಅಂತ ನಾನು. ಅಯ್ಯೋ ಶಿವನೇ, ನಾಳೆವರೆಗೂ ಓದಾಡ್ಬೇಕಾ? ಅಯ್ಯೋ ಆಗೋದಿಲ್ಲ ಕಣವ, ನನ್ನ ಕೈಲಿ ಆಗಕ್ಕಲ್ಲ. ಏನು ಮಾಡೋಕ್ಕಾಗಲ್ಲ ಕಣವ. ಅದು ಹಂಗೆ ಮಗ ಎಲ್ಲ ತಿರುಗಿ ಸಲೀಸಾಗೋವರೆಗೂ ನೋವು ಅನುಭವಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಹೊಸಿಯಾಗಿ ಗಟ್ಟಿ ಮಾಡ್ಕೊ ಮನ್ಸ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ಹಳ್ಳಿಯ ಸೊಗಡನ್ನ ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, ಹತ್ತಲಾರದ ಮರ, ಎಡಿಸಲಾಗದ ಕಾಯಿ, ನಾನು ಯಾರು? ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.